ಪುಷ್ಯ ಪೂರ್ಣಿಮೆ ಹಿಂದೂ ಧರ್ಮದಲ್ಲಿ ಅತ್ಯಂತ ಪವಿತ್ರ ಹಾಗೂ ಆಧ್ಯಾತ್ಮಿಕ ಮಹತ್ವ ಹೊಂದಿರುವ ಪೂರ್ಣಿಮಾ ತಿಥಿಯಾಗಿದೆ. ಈ ದಿನವು ಪುಷ್ಯ ನಕ್ಷತ್ರದ ಪ್ರಭಾವದೊಂದಿಗೆ ಬರುವ ಪೂರ್ಣಿಮೆಯಾಗಿದ್ದು, ಧರ್ಮ, ದಾನ, ತಪಸ್ಸು ಮತ್ತು ದೇವಾರಾಧನೆಗೆ ಅತ್ಯಂತ ಶ್ರೇಷ್ಠವೆಂದು ಶಾಸ್ತ್ರಗಳಲ್ಲಿ ವರ್ಣಿಸಲಾಗಿದೆ. ಪುಷ್ಯ ಪೂರ್ಣಿಮೆಯನ್ನು ಆಚರಿಸುವುದರಿಂದ ಮಾನವನ ಜೀವನದಲ್ಲಿ ಮಾನಸಿಕ ಶಾಂತಿ, ಪಾಪ ವಿಮೋಚನೆ ಮತ್ತು ಆಧ್ಯಾತ್ಮಿಕ ಉನ್ನತಿ ಲಭಿಸುತ್ತದೆ ಎಂಬ ನಂಬಿಕೆ ಪ್ರಾಚೀನ ಕಾಲದಿಂದಲೂ ನಡೆದು ಬಂದಿದೆ. ಈ ಪುಷ್ಯ ಪೂರ್ಣಿಮೆಯನ್ನು ಕೆಲವು ಪ್ರದೇಶಗಳಲ್ಲಿ ಬನದ ಹುಣ್ಣಿಮೆ ಅಥವಾ ಶಾಕಾಂಬರಿ ಹುಣ್ಣಿಮೆ ಎಂದು ಕರೆಯಲಾಗುತ್ತದೆ. ಶಾಕಾಂಬರಿ ದೇವಿಯನ್ನು ಅನ್ನದಾತೆಯಾಗಿ, ಪ್ರಕೃತಿಯ ಪಾಲಕಿಯಾಗಿ ಪೂಜಿಸಲಾಗುತ್ತದೆ. ಭೂಮಿಯಿಂದ ದೊರೆಯುವ ಧಾನ್ಯ, ತರಕಾರಿ ಮತ್ತು ಹಣ್ಣುಗಳ ಮಹತ್ವವನ್ನು ಈ ದಿನ ನೆನಪಿಸಲಾಗುತ್ತದೆ. ಮಾನವನು ಪ್ರಕೃತಿಗೆ ಕೃತಜ್ಞತೆ ಸಲ್ಲಿಸುವ ದಿನವೆಂದು ಪುಷ್ಯ ಪೂರ್ಣಿಮೆಯನ್ನು ಪರಿಗಣಿಸಲಾಗುತ್ತದೆ. ಕೃಷಿ ಸಮಾಜದಲ್ಲಿ ಈ ದಿನಕ್ಕೆ ವಿಶೇಷ ಸ್ಥಾನವಿದ್ದು, ಭೂಮಿಯ ಫಲವತ್ತತೆಗೆ ಮತ್ತು ಸಮೃದ್ಧಿಗೆ ಪ್ರಾರ್ಥನೆ ಸಲ್ಲಿಸಲಾಗುತ್ತದೆ. ಪುಷ್ಯ ಪೂರ್ಣಿಮೆಯಂದು ಭಕ್ತರು ಮುಂಜಾನೆ ಬ್ರಹ್ಮ ಮುಹೂರ್ತದಲ್ಲೇ ಎದ್ದು ಪವಿತ್ರ ಸ್ನಾನ ಮಾಡುವುದು ಅತಿ ಮಹತ್ವದ್ದೆಂದು ನಂಬಲಾಗಿದೆ. ಗಂಗಾ, ಯಮುನಾ, ಕಾವೇರಿ ಮುಂತಾದ ಪವಿತ್ರ ನದಿಗಳಲ್ಲಿ ಸ್ನಾನ ಮಾಡುವುದರಿಂದ ಎಲ್ಲಾ ಪಾಪಗಳು ತೊಳೆದು ಹೋಗುತ್ತವೆ ಎಂಬ ವಿಶ್ವಾಸವಿದೆ. ನದಿ ಸ್ನಾನ ಸಾಧ್ಯವಾಗದವರು ಮನೆಯಲ್ಲಿ ಶುದ್ಧ ನೀರಿಗೆ ಗಂಗಾಜಲವನ್ನು ಸೇರಿಸಿ ಸ್ನಾನ ಮಾಡುವ ಪದ್ಧತಿಯೂ ಇದೆ. ಈ ಸ್ನಾನದಿಂದ ದೇಹ ಮಾತ್ರವಲ್ಲದೆ ಮನಸ್ಸು ಕೂಡ ಶುದ್ಧವಾಗುತ್ತದೆ ಎಂಬ ಭಾವನೆ ಜನರಲ್ಲಿ ಗಾಢವಾಗಿದೆ. ಈ ದಿನದ ಮತ್ತೊಂದು ಪ್ರಮುಖ ಅಂಶ ದಾನ. ಪುಷ್ಯ ಪೂರ್ಣಿಮೆಯಂದು ಅನ್ನದಾನ, ವಸ್ತ್ರದಾನ ಮತ್ತು ಧನದಾನ ಮಾಡಿದರೆ ಅಕ್ಷಯ ಪುಣ್ಯ ದೊರೆಯುತ್ತದೆ ಎಂದು ಶಾಸ್ತ್ರಗಳು ಹೇಳುತ್ತವೆ. ಬಡವರಿಗೆ, ಅನಾಥರಿಗೆ ಮತ್ತು ಅಗತ್ಯವಿರುವವರಿಗೆ ಸಹಾಯ ಮಾಡುವುದನ್ನು ಮಹಾಧರ್ಮವೆಂದು ಪರಿಗಣಿಸಲಾಗುತ್ತದೆ. ದಾನದಿಂದ ಅಹಂಕಾರ ಕಡಿಮೆಯಾಗುತ್ತದೆ ಮತ್ತು ಮಾನವನಲ್ಲಿ ಮಾನವೀಯತೆ ವೃದ್ಧಿಯಾಗುತ್ತದೆ ಎಂಬ ನಂಬಿಕೆಯೂ ಇದೆ. ಪುಷ್ಯ ಪೂರ್ಣಿಮೆಯಂದು ವಿಷ್ಣು, ಲಕ್ಷ್ಮಿ ಮತ್ತು ಸೂರ್ಯ ದೇವರಿಗೆ ವಿಶೇಷ ಪೂಜೆ ಸಲ್ಲಿಸಲಾಗುತ್ತದೆ. ವಿಷ್ಣು ದೇವರನ್ನು ಲೋಕಪಾಲಕನಾಗಿ ಆರಾಧಿಸಿ ಜೀವನದಲ್ಲಿ ಧರ್ಮ ಮಾರ್ಗ, ಸ್ಥಿರತೆ ಮತ್ತು ರಕ್ಷಣೆಯನ್ನು ಪಡೆಯಲು ಪ್ರಾರ್ಥಿಸಲಾಗುತ್ತದೆ. ಲಕ್ಷ್ಮೀ ದೇವಿಗೆ ಪೂಜೆ ಸಲ್ಲಿಸುವುದರಿಂದ ಐಶ್ವರ್ಯ, ಸಮೃದ್ಧಿ ಮತ್ತು ಕುಟುಂಬ ಸುಖ ದೊರೆಯುತ್ತದೆ ಎಂಬ ನಂಬಿಕೆ ಇದೆ. ಸೂರ್ಯ ದೇವರಿಗೆ ಅರ್ಘ್ಯ ನೀಡಿ ಪ್ರಾರ್ಥಿಸುವುದರಿಂದ ಆರೋಗ್ಯ, ತೇಜಸ್ಸು ಮತ್ತು ದೀರ್ಘಾಯುಷ್ಯ ಲಭಿಸುತ್ತದೆ ಎಂದು ಭಕ್ತರು ನಂಬುತ್ತಾರೆ. 2026ರಲ್ಲಿ ಪುಷ್ಯ ಪೂರ್ಣಿಮೆಯನ್ನು ಜನವರಿ 3ರಂದು ಶನಿವಾರದ ದಿನ ಆಚರಿಸಲಾಗುತ್ತದೆ. ಈ ಪೂರ್ಣಿಮಾ ತಿಥಿ ಜನವರಿ 2ರಂದು ಸಂಜೆ 6:53ಕ್ಕೆ ಆರಂಭವಾಗಿ ಜನವರಿ 3ರಂದು ಮಧ್ಯಾಹ್ನ 3:32ಕ್ಕೆ ಮುಕ್ತಾಯಗೊಳ್ಳುತ್ತದೆ. ಈ ಅವಧಿಯಲ್ಲಿ ಬ್ರಹ್ಮ ಮುಹೂರ್ತ, ಅಭಿಜಿತ್ ಮುಹೂರ್ತ ಮತ್ತು ಅಮೃತ ಕಾಲಗಳಂತಹ ಶುಭ ಸಮಯಗಳು ಲಭ್ಯವಿದ್ದು, ಈ ಸಮಯದಲ್ಲಿ ಪೂಜೆ, ಜಪ, ಧ್ಯಾನ ಮತ್ತು ದಾನಗಳನ್ನು ಮಾಡುವುದರಿಂದ ವಿಶೇಷ ಫಲ ದೊರೆಯುತ್ತದೆ ಎಂದು ನಂಬಲಾಗಿದೆ. ಹಿಂದೂ ಸಂಪ್ರದಾಯದಲ್ಲಿ ಪುಷ್ಯ ಪೂರ್ಣಿಮೆಯ ತಿಥಿಯು ಅಪಾರ ಆಧ್ಯಾತ್ಮಿಕ ಹಾಗೂ ಧಾರ್ಮಿಕ ಮಹತ್ವವನ್ನು ಹೊಂದಿರುವ ಪವಿತ್ರ ಪೂರ್ಣಿಮಾ ತಿಥಿಯಾಗಿದೆ. ಚಂದ್ರನು ಸಂಪೂರ್ಣ ಪ್ರಕಾಶಮಾನವಾಗಿರುವ ಈ ದಿನವನ್ನು ದೈವಿಕ ತೇಜಸ್ಸು, ಶುದ್ಧತೆ ಮತ್ತು ಆಂತರಿಕ ಜಾಗೃತಿಯ ಪ್ರತೀಕವಾಗಿ ಪರಿಗಣಿಸಲಾಗುತ್ತದೆ. ಪುಷ್ಯ ನಕ್ಷತ್ರದ ಸಂಯೋಗದಿಂದ ಬರುವ ಈ ಪೂರ್ಣಿಮಾ ತಿಥಿಯು ಎಲ್ಲ ಶುಭಕರ್ಮಗಳಿಗೆ ಅತ್ಯಂತ ಅನುಕೂಲಕರವಾಗಿದ್ದು, ಈ ದಿನ ಪೂರ್ಣಿಮೆ ವ್ರತವನ್ನು ಆಚರಿಸುವುದರಿಂದ ಭಕ್ತನ ಜೀವನದಲ್ಲಿ ಪಾಪಕ್ಷಯ, ಪುಣ್ಯವೃದ್ಧಿ ಹಾಗೂ ಆಧ್ಯಾತ್ಮಿಕ ಉನ್ನತಿ ಸಂಭವಿಸುತ್ತದೆ ಎಂಬ ಗಾಢ ನಂಬಿಕೆಯಿದೆ. ಪುರಾಣಗಳು ಮತ್ತು ಮಹಾಕಾವ್ಯಗಳು ಪುಷ್ಯ ಪೂರ್ಣಿಮೆಯ ಮಹತ್ವವನ್ನು ವಿಶೇಷವಾಗಿ ವರ್ಣಿಸಿವೆ. ಸ್ಕಂದ ಪುರಾಣ, ಪದ್ಮ ಪುರಾಣ, ನಾರದ ಪುರಾಣ, ಭವಿಷ್ಯ ಪುರಾಣ ಮತ್ತು ಮಹಾಭಾರತದಂತಹ ಪವಿತ್ರ ಗ್ರಂಥಗಳಲ್ಲಿ ಈ ತಿಥಿಯು ಮೋಕ್ಷ ಸಾಧನೆಯ ದ್ವಾರವೆಂದು ಹೇಳಲಾಗಿದೆ. ಈ ದಿನ ಭಕ್ತಿಭಾವದಿಂದ ವ್ರತಾಚರಣೆ,
ದಾನ ಹಾಗೂ ದೇವಾರಾಧನೆ ಮಾಡಿದರೆ ಹಿಂದಿನ ಜನ್ಮಗಳ ಪಾಪಗಳು ಸಹ ಕ್ಷಯವಾಗುತ್ತವೆ ಎಂದು ಶಾಸ್ತ್ರಗಳು ವಿವರಿಸುತ್ತವೆ. ಆದ್ದರಿಂದ ಪುಷ್ಯ ಪೂರ್ಣಿಮೆ ಕೇವಲ ಒಂದು ತಿಥಿಯಲ್ಲದೆ ಆತ್ಮಶುದ್ಧಿ ಮತ್ತು ಧಾರ್ಮಿಕ ಪುನರುತ್ಥಾನದ ದಿನವೆಂದು ಪರಿಗಣಿಸಲಾಗುತ್ತದೆ. ಪುಷ್ಯ ಪೂರ್ಣಿಮೆಯ ದಿನ ಭಕ್ತರು ದಿನವನ್ನು ಭಕ್ತಿ ಶಿಸ್ತಿನೊಂದಿಗೆ ಮತ್ತು ಪವಿತ್ರ ಮನಸ್ಸಿನಿಂದ ಪ್ರಾರಂಭಿಸುವುದು ಅತ್ಯಂತ ಮಹತ್ವದಾಗಿದೆ. ಮುಂಜಾನೆ ಬ್ರಹ್ಮ ಮುಹೂರ್ತದಲ್ಲಿ ಎದ್ದು ಪವಿತ್ರ ನದಿಯಲ್ಲಿ ಸ್ನಾನ ಮಾಡುವುದನ್ನು ಶ್ರೇಷ್ಠವೆಂದು ಹೇಳಲಾಗಿದೆ. ಗಂಗಾ, ಯಮುನಾ, ಕಾವೇರಿ ಮುಂತಾದ ಪವಿತ್ರ ನದಿಗಳಲ್ಲಿ ಸ್ನಾನ ಮಾಡಿದರೆ ದೇಹದ ಅಶುದ್ಧತೆ ಮಾತ್ರವಲ್ಲದೆ ಮನಸ್ಸಿನ ಪಾಪ ಭಾವನೆಗಳು ದೂರವಾಗುತ್ತವೆ ಎಂಬ ನಂಬಿಕೆಯಿದೆ. ನದಿ ಸ್ನಾನ ಸಾಧ್ಯವಾಗದವರು ಮನೆಯಲ್ಲೇ ಶುದ್ಧ ನೀರಿಗೆ ಗಂಗಾಜಲವನ್ನು ಸೇರಿಸಿ ಸ್ನಾನ ಮಾಡುವ ಪದ್ಧತಿಯು ಆಚರಿಸಲಾಗುತ್ತದೆ. ಈ ಸ್ನಾನದಿಂದ ಭಕ್ತನು ದೈಹಿಕ ಮತ್ತು ಮಾನಸಿಕ ಶುದ್ಧತೆಯನ್ನು ಪಡೆಯುತ್ತಾನೆ ಎಂದು ನಂಬಲಾಗುತ್ತದೆ. ಸ್ನಾನದ ನಂತರ ಭಕ್ತರು ಶಾಂತಿ, ಸಮೃದ್ಧಿ, ಆರೋಗ್ಯ ಮತ್ತು ಕುಟುಂಬದ ಯೋಗಕ್ಷೇಮಕ್ಕಾಗಿ ಸಂಕಲ್ಪವನ್ನು ತೆಗೆದುಕೊಳ್ಳುತ್ತಾರೆ. ಸಂಕಲ್ಪವು ವ್ರತದ ಆತ್ಮವಾಗಿದ್ದು ದೇವರ ಮುಂದೆ ತನ್ನ ಭಕ್ತಿಯನ್ನು ಸಮರ್ಪಿಸುವ ಪ್ರತಿಜ್ಞೆಯಾಗಿ ಪರಿಗಣಿಸಲಾಗುತ್ತದೆ. ನಂತರ ಪೂಜಾ ಸ್ಥಳವನ್ನು ಶುದ್ಧಗೊಳಿಸಿ ಕಲಶ ಸ್ಥಾಪನೆ ಮಾಡಲಾಗುತ್ತದೆ. ಕಲಶವು ಸಮೃದ್ಧಿ ಮತ್ತು ದೇವ ಸಾನ್ನಿಧ್ಯದ ಸಂಕೇತವಾಗಿದ್ದು ಗಣೇಶನನ್ನು ಮೊದಲು ಪೂಜಿಸುವ ಮೂಲಕ ಎಲ್ಲ ಅಡೆತಡೆಗಳು ದೂರವಾಗಲಿ ಎಂಬ ಪ್ರಾರ್ಥನೆ ಸಲ್ಲಿಸಲಾಗುತ್ತದೆ. ಈ ದಿನ ಶಿವ ಮತ್ತು ಪಾರ್ವತಿ ದೇವಿಗೆ ಷೋಡಶೋಪಚಾರ ಪೂಜೆ ಸಲ್ಲಿಸುವುದು ವಿಶೇಷ ಫಲಪ್ರದವೆಂದು ನಂಬಲಾಗಿದೆ. ಶಿವನು ತಪಸ್ಸಿನ ಸಂಕೇತವಾಗಿದ್ದು ಪಾರ್ವತಿ ಶಕ್ತಿಯ ರೂಪವಾಗಿರುವುದರಿಂದ ಇವರ ಪೂಜೆಯಿಂದ ಜೀವನದಲ್ಲಿ ಸಮತೋಲನ ಮತ್ತು ಶಾಂತಿ ದೊರೆಯುತ್ತದೆ ಎನ್ನಲಾಗುತ್ತದೆ. ಅದೇ ರೀತಿ ವಿಷ್ಣು, ಲಕ್ಷ್ಮಿ ಮತ್ತು ಚಂದ್ರ ದೇವರನ್ನು ಆರಾಧಿಸುವುದು ಪುಷ್ಯ ಪೂರ್ಣಿಮೆಯ ಪ್ರಮುಖ ಭಾಗವಾಗಿದೆ. ವಿಷ್ಣುವಿನ ಆರಾಧನೆ ಧರ್ಮ ಮತ್ತು ರಕ್ಷಣೆಯನ್ನು ನೀಡುತ್ತದೆ. ಲಕ್ಷ್ಮೀ ದೇವಿಯ ಪೂಜೆ ಐಶ್ವರ್ಯ ಮತ್ತು ಸಮೃದ್ಧಿಯನ್ನು ತರುತ್ತದೆ. ಚಂದ್ರ ದೇವರ ಪೂಜೆ ಮನಸ್ಸಿನ ಶಾಂತಿ ಮತ್ತು ಭಾವನಾತ್ಮಕ ಸ್ಥಿರತೆಯನ್ನು ನೀಡುತ್ತದೆ ಎಂದು ಭಕ್ತರು ನಂಬುತ್ತಾರೆ. ಪುಷ್ಯ ಪೂರ್ಣಿಮೆಯಂದು ಉಪವಾಸ ಆಚರಿಸುವ ಪದ್ಧತಿಗೂ ವಿಶಿಷ್ಟ ಮಹತ್ವವಿದೆ. ಉಪವಾಸದಿಂದ ಇಂದ್ರಿಯ ನಿಯಂತ್ರಣ ಸಾಧ್ಯವಾಗುತ್ತದೆ ಮತ್ತು ಮನಸ್ಸು ದೇವಾರಾಧನೆಗೆ ಕೇಂದ್ರೀಕೃತವಾಗುತ್ತದೆ. ಮಂತ್ರ ಪಠಣ, ಜಪ ಮತ್ತು ಧ್ಯಾನಗಳ ಮೂಲಕ ಭಕ್ತನು ತನ್ನ ಅಂತರಾತ್ಮದೊಂದಿಗೆ ಸಂಪರ್ಕ ಸಾಧಿಸುತ್ತಾನೆ. ಸಂಜೆ ಸಮಯದಲ್ಲಿ ಚಂದ್ರೋದಯವಾದ ನಂತರ ಚಂದ್ರ ದೇವರಿಗೆ ಅರ್ಘ್ಯ ಅರ್ಪಿಸಿ ಪ್ರಾರ್ಥನೆ ಸಲ್ಲಿಸುವುದು ಅತ್ಯಂತ ಪುಣ್ಯಕರವೆಂದು ಹೇಳಲಾಗಿದೆ. ಚಂದ್ರನ ಶೀತಲ ಕಿರಣಗಳು ಮನಸ್ಸಿನ ಅಶಾಂತಿಯನ್ನು ಶಮನಗೊಳಿಸಿ ಶಾಂತಿಯನ್ನು ನೀಡುತ್ತವೆ ಎಂಬ ನಂಬಿಕೆಯಿದೆ. ಈ ದಿನ ಪೂರ್ಣಿಮಾ ವ್ರತ ಕಥೆಯನ್ನು ಕೇಳುವುದು ಅಥವಾ ಪಠಿಸುವುದು ವ್ರತದ ಪೂರ್ಣತೆಯನ್ನು ಸೂಚಿಸುತ್ತದೆ. ಕಥಾಶ್ರವಣದಿಂದ ಧಾರ್ಮಿಕ ಜ್ಞಾನ ವೃದ್ಧಿಯಾಗುತ್ತದೆ ಮತ್ತು ಭಕ್ತಿಯ ಭಾವನೆ ಗಾಢಗೊಳ್ಳುತ್ತದೆ ಎಂದು ಶಾಸ್ತ್ರಗಳು ಹೇಳುತ್ತವೆ. ಇದಲ್ಲದೆ ಸತ್ಯನಾರಾಯಣ ಪೂಜೆಯನ್ನು ಪುಷ್ಯ ಪೂರ್ಣಿಮೆಯಂದು ಮಾಡುವುದನ್ನು ಅತ್ಯಂತ ಶುಭವೆಂದು ಪರಿಗಣಿಸಲಾಗುತ್ತದೆ. ಸತ್ಯ, ಧರ್ಮ ಮತ್ತು ನಿಷ್ಠೆಯ ಪ್ರತೀಕವಾದ ಸತ್ಯನಾರಾಯಣನ ಪೂಜೆಯಿಂದ ಕುಟುಂಬದಲ್ಲಿ ಸುಖ, ಸಮೃದ್ಧಿ ಮತ್ತು ಕಲ್ಯಾಣವು ನೆಲೆಸುತ್ತದೆ ಎಂಬ ನಂಬಿಕೆಯಿದೆ. ಹಿಂದೂ ಧಾರ್ಮಿಕ ಪರಂಪರೆಯಲ್ಲಿ ಪುಷ್ಯ ಪೂರ್ಣಿಮೆಯ ದಿನದಂದು ದಾನಕ್ಕೆ ಅತ್ಯಂತ ಮಹತ್ವವನ್ನು ನೀಡಲಾಗಿದೆ. ಪುಷ್ಯ ನಕ್ಷತ್ರದ ಪ್ರಭಾವ ಮತ್ತು ಪೂರ್ಣ ಚಂದ್ರನ ದೈವಿಕ ತೇಜಸ್ಸಿನ ಸಂಯೋಗದಿಂದ ಈ ದಿನ ಮಾಡಿದ ಪುಣ್ಯಕರ್ಮಗಳು ಅನೇಕ ಪಟ್ಟು ಫಲ ನೀಡುತ್ತವೆ ಎಂಬ ನಂಬಿಕೆ ಶಾಶ್ವತವಾಗಿದೆ. ಆದ್ದರಿಂದ ಪುಷ್ಯ ಪೂರ್ಣಿಮೆಯನ್ನು ಕೇವಲ ಪೂಜೆ ಮತ್ತು ವ್ರತದ ದಿನವಷ್ಟೇ ಅಲ್ಲದೆ ಪರೋಪಕಾರ ಮತ್ತು ಮಾನವೀಯತೆಯ ಆಚರಣೆಯ ದಿನವೆಂದು ಸಹ ಪರಿಗಣಿಸಲಾಗುತ್ತದೆ. ಪುಷ್ಯ ಪೂರ್ಣಿಮೆಯಂದು ಬೆಳಗ್ಗೆ ಪೂಜೆ, ವ್ರತ ಮತ್ತು ದೇವಾರಾಧನೆಗಳನ್ನು ಸಂಪೂರ್ಣಗೊಳಿಸಿದ ನಂತರ ದಾನ ಮಾಡುವುದನ್ನು ಶಾಸ್ತ್ರಗಳು ವಿಶೇಷವಾಗಿ ಸೂಚಿಸುತ್ತವೆ. ಈ ದಿನ ಮಾಡಿದ ದಾನವು ಭಕ್ತನ ಜೀವನದಲ್ಲಿನ ದಾರಿದ್ರ್ಯ, ಅಶಾಂತಿ ಮತ್ತು ದುಃಖಗಳನ್ನು ನಿವಾರಿಸಿ ಸಮೃದ್ಧಿ ಹಾಗೂ ಸುಖವನ್ನು ತರುತ್ತದೆ ಎಂದು ನಂಬಲಾಗಿದೆ.
ಬ್ರಾಹ್ಮಣರಿಗೆ, ಬಡವರಿಗೆ, ನಿರ್ಗತಿಕರಿಗೆ, ವೃದ್ಧರಿಗೆ ಮತ್ತು ಅಗತ್ಯವಿರುವವರಿಗೆ ಸಹಾಯ ಮಾಡುವುದನ್ನು ಮಹಾಧರ್ಮವೆಂದು ಕಾಣಲಾಗುತ್ತದೆ. ದಾನ ಮಾಡುವಾಗ ಭೇದ ಭಾವವಿಲ್ಲದೆ ಶುದ್ಧ ಮನಸ್ಸಿನಿಂದ ಮತ್ತು ಭಕ್ತಿಭಾವದಿಂದ ನೀಡುವುದು ಅತ್ಯಂತ ಮುಖ್ಯವೆಂದು ಧಾರ್ಮಿಕ ಗ್ರಂಥಗಳು ಹೇಳುತ್ತವೆ. ಪುಷ್ಯ ಪೂರ್ಣಿಮೆಯಂದು ವಿಶೇಷವಾಗಿ ಆಹಾರ ದಾನಕ್ಕೆ ಮಹತ್ವವಿದೆ. ಅನ್ನದಾನವನ್ನು ಮಹಾದಾನವೆಂದು ಶಾಸ್ತ್ರಗಳು ವರ್ಣಿಸುತ್ತವೆ. ಅನ್ನವೇ ಪ್ರಾಣದ ಆಧಾರವಾಗಿರುವುದರಿಂದ ಹಸಿದವರಿಗೆ ಊಟ ನೀಡುವುದರಿಂದ ದೇವರ ಅನುಗ್ರಹ ತಕ್ಷಣ ಲಭಿಸುತ್ತದೆ ಎಂಬ ನಂಬಿಕೆಯಿದೆ. ಜೊತೆಗೆ ಬಟ್ಟೆ, ಎಳ್ಳು, ಬೆಲ್ಲ, ಹಾಲು, ತುಪ್ಪ, ಧಾನ್ಯಗಳು ಮತ್ತು ಇತರ ಅಗತ್ಯ ವಸ್ತುಗಳನ್ನು ದಾನ ಮಾಡುವುದು ಪುಣ್ಯಕರವೆಂದು ಪರಿಗಣಿಸಲಾಗಿದೆ. ಈ ವಸ್ತುಗಳು ಶುದ್ಧತೆ, ಸಮೃದ್ಧಿ ಮತ್ತು ಪೌಷ್ಟಿಕತೆಯ ಸಂಕೇತಗಳಾಗಿದ್ದು, ಇವುಗಳನ್ನು ದಾನ ಮಾಡುವುದರಿಂದ ಭಕ್ತನ ಪಾಪಗಳು ಕ್ಷಯವಾಗುತ್ತವೆ ಎಂದು ನಂಬಲಾಗಿದೆ. ಅಲ್ಲದೆ ಈ ವಸ್ತುಗಳಿಂದ ತಯಾರಿಸಿದ ಆಹಾರವನ್ನು ದಾನವಾಗಿ ನೀಡುವುದು ಸಹ ಸಮಾನ ಫಲ ನೀಡುತ್ತದೆ ಎಂದು ಧಾರ್ಮಿಕ ಆಚರಣೆಗಳಲ್ಲಿ ಹೇಳಲಾಗಿದೆ. ದಾನವು ಕೇವಲ ವಸ್ತು ನೀಡುವ ಕ್ರಿಯೆಯಲ್ಲ, ಅದು ಅಹಂಕಾರವನ್ನು ತ್ಯಜಿಸಿ ಕಾರಾಯೆ ಮತ್ತು ಮಾನವೀಯತೆಯನ್ನು ಬೆಳೆಸುವ ಸಾಧನೆಯಾಗಿದೆ. ಪುಷ್ಯ ಪೂರ್ಣಿಮೆಯಂದು ದಾನ ಮಾಡುವುದರಿಂದ ಮನಸ್ಸು ವಿಶಾಲವಾಗುತ್ತದೆ ಮತ್ತು ಭಕ್ತನು ತನ್ನ ಜೀವನದಲ್ಲಿ ಸಕಾರಾತ್ಮಕ ಶಕ್ತಿಯನ್ನು ಅನುಭವಿಸುತ್ತಾನೆ ಎಂದು ನಂಬಲಾಗುತ್ತದೆ. ಈ ದಿನ ಮಾಡಿದ ದಾನವು ಇಹಲೋಕದ ಸುಖವಷ್ಟೇ ಅಲ್ಲದೆ ಪರಲೋಕದ ಪುಣ್ಯವನ್ನೂ ನೀಡುತ್ತದೆ ಎಂಬ ವಿಶ್ವಾಸವೂ ಇದೆ. ಪುಷ್ಯ ಪೂರ್ಣಿಮೆಯ ರಾತ್ರಿಯಲ್ಲಿ ಚಂದ್ರನ ಆರಾಧನೆಗೂ ವಿಶೇಷ ಮಹತ್ವವಿದೆ. ಚಂದ್ರನು ಮನಸ್ಸಿನ ಅಧಿಪತಿಯಾಗಿರುವುದರಿಂದ ಅವನ ಪೂಜೆಯಿಂದ ಮಾನಸಿಕ ಶಾಂತಿ, ಭಾವನಾತ್ಮಕ ಸ್ಥಿರತೆ ಮತ್ತು ಸಂತೋಷ ದೊರೆಯುತ್ತದೆ ಎಂದು ಭಕ್ತರು ನಂಬುತ್ತಾರೆ. ಹುಣ್ಣಿಮೆಯ ರಾತ್ರಿ ಚಂದ್ರೋದಯವಾದ ನಂತರ ಶುದ್ಧ ನೀರನ್ನು ಅಥವಾ ಹಾಲನ್ನು ಅರ್ಘ್ಯವಾಗಿ ಅರ್ಪಿಸಿ ಪ್ರಾರ್ಥನೆ ಸಲ್ಲಿಸುವ ಪದ್ಧತಿ ಇದೆ. ಚಂದ್ರನ ಶೀತಲ ಕಿರಣಗಳ ಸಾನ್ನಿಧ್ಯದಲ್ಲಿ ಮಾಡಿದ ಪೂಜೆ ಮನಸ್ಸಿನ ಅಶಾಂತಿಯನ್ನು ನಿವಾರಿಸಿ ಜೀವನದಲ್ಲಿ ಸಮತೋಲನ ತರುತ್ತದೆ ಎಂಬ ನಂಬಿಕೆಯಿದೆ. ಹುಣ್ಣಿಮೆಯ ರಾತ್ರಿ ಮಾಡುವ ಪೂಜೆಯು ತ್ವರಿತ ಫಲಿತಾಂಶಗಳನ್ನು ನೀಡುತ್ತದೆ ಎಂಬ ನಂಬಿಕೆ ಹಿಂದೂ ಸಂಪ್ರದಾಯದಲ್ಲಿ ಬಹಳ ಗಟ್ಟಿಯಾಗಿದೆ. ಈ ಸಮಯದಲ್ಲಿ ಮಾಡಿದ ಜಪ, ಧ್ಯಾನ ಮತ್ತು ಪ್ರಾರ್ಥನೆಗಳು ನೇರವಾಗಿ ದೇವರ ಅನುಗ್ರಹವನ್ನು ಪಡೆಯುತ್ತವೆ ಎಂದು ಭಕ್ತರು ವಿಶ್ವಾಸ ಹೊಂದಿದ್ದಾರೆ. ವಿಶೇಷವಾಗಿ ಪುಷ್ಯ ಪೂರ್ಣಿಮೆಯಂತಹ ಪವಿತ್ರ ದಿನದಲ್ಲಿ ರಾತ್ರಿಯ ಪೂಜೆ ದೈವಿಕ ಶಕ್ತಿಯನ್ನು ಹೆಚ್ಚಿಸಿ ಭಕ್ತನ ಸಂಕಲ್ಪಗಳನ್ನು ಶೀಘ್ರವಾಗಿ ಪೂರ್ಣಗೊಳಿಸುತ್ತದೆ ಎಂದು ಹೇಳಲಾಗುತ್ತದೆ. ಪುಷ್ಯ ಪೂರ್ಣಿಮೆಯಂದು ದಾನ ಮತ್ತು ಚಂದ್ರಾರಾಧನೆ ಮಾನವನನ್ನು ಆತ್ಮಶುದ್ಧಿ ಮತ್ತು ಪರೋಪಕಾರದ ಮಾರ್ಗಕ್ಕೆ ನಡೆಸುವ ಮಹತ್ವದ ಆಚರಣೆಗಳಾಗಿವೆ. ಈ ದಿನವನ್ನು ಶುದ್ಧ ಮನಸ್ಸಿನಿಂದ, ಭಕ್ತಿಭಾವದಿಂದ ಮತ್ತು ದಯೆಯಿಂದ ಆಚರಿಸುವುದರಿಂದ ಜೀವನದಲ್ಲಿ ಶಾಂತಿ, ಸಮೃದ್ಧಿ, ಸಂತೋಷ ಮತ್ತು ಆಧ್ಯಾತ್ಮಿಕ ಬೆಳವಣಿಗೆ ಸಾಧಿಸಬಹುದು ಎಂಬ ನಂಬಿಕೆ ಹಿಂದೂ ಧರ್ಮದಲ್ಲಿ ಆಳವಾಗಿ ನೆಲೆಸಿದೆ. ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ? ಹಾಗಾದರೆ ಈ ಕೂಡಲೇ ನಮ್ಮ ಇಂದ್ರಜಾಲ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿದರೆ ನಮ್ಮ ಹೊಸ ವಿಡಿಯೋಗಳನ್ನು ನೀವು ನೋಡಬಹುದು.